Hello students, I am Dr. Manjunath V from Maharani's Commerce and Management College, Mysore. Today in this video, we will learn some of the advanced calculations with respect to working capital requirement. Let us first concentrate on the illustration. Victory Company have approached two banks for its working capital requirements. Particulars details are given and per annum amount are provided. The first point or first information which is provided is average amount locked up for stock. Material and stores 20,000 per annum. Similarly, finished goods item per annum amount is given as 32,000. Average credit given, the second information provided, which indicates sundry debtors. Whenever we extend a credit given in the sense ನಾವು ಕ್ರೆಡಿಟ್ ಕೊಟ್ಟಿರುವಂಥದ್ದು, we can provide credit or we can extend credit to our customers. ಅದರಿಂದ ಕಸ್ಟಮರ್ಸನ್ನು ನಾವು ಸನ್ರಿ ಡೆಟಾರ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಸೇಲ್ಸ್ ಮಾಡುವಾಗ ಕಸ್ಟಮರ್ಸ್ಗೆ ಎರಡು ರೀತಿಯ ಸೇಲ್ಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಇನ್ಲ್ಯಾಂಡ್ ಸೇಲ್ಸ್, that is domestic sales, for which extended credit period for customers is 6 weeks. Per annum amount is 12,48,000. ಆ್ಯಂಡ್ ಎಕ್ಸ್ಪೋರ್ಟ್ ಸೇಲ್ಸ್ ಕೂಡ ಕಂಪ್ನಿ ಮಾಡುತ್ತೆ. ಆ ಎಕ್ಸ್ಪೋರ್ಟ್ ಸೇಲ್ಸ್ಗೆ ಇರುವಂಥ ಕಸ್ಟಮರ್ಸ್ಗಳು ಯಾರ್ಯಾರಿದ್ದಾರೆ ಅವರಿಗೆ 1.5 weeks ಆಫ್ ಕ್ರೆಡಿಟ್ ಈಸ್ ಎಕ್ಸ್ಟೆಂಡೆಡ್ ಆ್ಯಂಡ್ ದಿ ಟೋಟಲ್ ಅಮೌಂಟ್ ಪರ್ ಆ್ಯನಮ್ ಇಸ್ 3,12,000. And there are various list of expenses is given, that is lag in payment of wages and other expenses. Lag in payment relating to which we discussed in the previous video, where we identified as lag in payment is deferment of payment, postponement of payment. ಅಂದರೆ ನಾವು ಅಮೌಂಟನ್ನು ಸ್ವಲ್ಪ ದಿನಗಳ ಕಾಲಕ್ಕೆ ಮುಂದೂಡಿರ್ತೀವಿ, ಅದನ್ನು ನಾವು ಲ್ಯಾಗ್ ಇನ್ ಪೇಮೆಂಟ್ ಅಂತ ಕರಿತೀವಿ. ಸೊ ಯಾವಾಗ ಲ್ಯಾಗ್ ಇನ್ ಪೇಮೆಂಟ್ ಅಂತ ಬರುತ್ತೆ ಅದು ಔಟ್ಸ್ಟ್ಯಾಂಡಿಂಗ್ ಅಂತ ಆಯಿತು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಅನ್ನೋದನ್ನೆಲ್ಲ ಕರೆಂಟ್ ಲ್ಯಾಬಿಲಿಟೀಸಿಗೆ ಸಂಬಂಧಪಟ್ಟಂಥ ಐಟಮ್ಸು. ಸೊ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಲಿಸ್ಟ್ ಆಫ್ ಐಟಮ್ಸು ಕರೆಂಟ್ ಲಯಬಿಲಿಟೀಸು ಮತ್ತು ಕ್ರೆಡಿಟಾರ್ಸು ಅನ್ನೋದಕ್ಕೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ. ಇಲ್ಲಿ ವೇಜಸ್ ಅಂತ ಹೇಳಿದ್ದಾರೆ ಮೊದಲನೇದು, ಅದು ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ಆಗುತ್ತೆ. ಅದಕ್ಕೆ ನಾವು ಲ್ಯಾಗಿನ್ ಪೇಮೆಂಟ್ ಪೀರಿಯಡು 1.5 weeks ಅಂತ ಹೇಳ್ಕೊಂಡಿದ್ದೀವಿ. ಪರ್ ಆ್ಯನಮ್ಗೆ 10,40,000 ಎಕ್ಸ್ಪೆಂಡಿಚರ್ ಆಗುತ್ತೆ. ಸ್ಟೋರ್ಸ್ ಆ್ಯಂಡ್ ಮೆಟೀರಿಯಲ್ಸ್, ದಟ್ ಈಸ್ 1.5 months. ಅಂದರೆ ವಿ ಪರ್ಚೇಸ್ಡ್ ಸ್ಟೋರ್ಸ್ ಆ್ಯಂಡ್ ಮೆಟೀರಿಯಲ್ಸ್. ಯಾರಿಂದ ಪರ್ಚೇಸ್ ಮಾಡ್ತೀವಿ? ಕ್ರೆಡಿಟಾರ್ಸು, ಸಪ್ಲೈಯರ್ಸಿಂದ ಪರ್ಚೇಸ್ ಮಾಡ್ತೀವಿ. ಸೊ ಅದಕ್ಕೆ ಇದನ್ನು ಸನ್ರಿ ಕ್ರೆಡಿಟಾರ್ಸ್ ಅಂತ ನಾವು ತಗೋಬೋದು. ಅವರು ನಮಗೆ ಕೊಟ್ಟಿರುವಂಥ ಕ್ರೆಡಿಟ್ ಪೀರಿಯಡ್ 1.5 months. ದೇವ್ ಎಕ್ಸ್ಟೆಂಡೆಡ್ ಕ್ರೆಡಿಟ್ ಫಾರ್ ಅಸ್ 1.5 months. ದ ಟೋಟಲ್ ಪರ್ ಇಯರ್ ಕಾಲಮ್ ಅಮೌಂಟ್ ಈಸ್ 1,92,000. Rent and royalty, 6 months once payment is to be made. 40,000 rupees is the total amount per year. Clerical staff ಸ್ಯಾಲ್ರಿಗೆ ಹಾಫ್ ಮಂತನ್ನು ನಾವು ಲ್ಯಾಗಿನ್ ಪೇಮೆಂಟ್ ಅಂತ ಮೇಂಟೈನ್ ಮಾಡ್ತಾ ಇದ್ದೀವಿ. ಅದಕ್ಕೆ 2,49,600 ಒಂದು ವರ್ಷಕ್ಕೆ ಅಮೌಂಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಮ್ಯಾನೇಜರ್ ಸ್ಯಾಲ್ರಿಗೂ ಕೂಡ ಹಾಫ್ ಮಂತ್ ಲ್ಯಾಗಿನ್ ಪೇಮೆಂಟ್ ಇದೆ. 19,200 is the per year amount. Miscellaneous expenses, 1.5 months of lag in payment, and 1,92,000 is the total amount for 1 year. And one more item is given, it's a payment in advance. ಈ ಇನ್ಫಾರ್ಮೇಷನ್ನು ಪೇಮೆಂಟ್ ಇನ್ ಅಡ್ವಾನ್ಸ್ ಅಂತಂದರೆ ನಾವು ಅಡ್ವಾನ್ಸಲ್ಲಿ ಪೇಮೆಂಟ್ ಮಾಡಿರೋದು ಅಂತ ಅರ್ಥ. ಅಂದರೆ ಸನ್ರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಕ್ವಾರ್ಟರ್ಲಿ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಸನ್ರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಕ್ವಾರ್ಟರ್ಲಿ ಇನ್ ಅಡ್ವಾನ್ಸ್ ಅಂತಂದಾಗ ನಾವು ಪೇಮೆಂಟ್ ಮಾಡಿರೋದು ಇನ್ ಅಡ್ವಾನ್ಸ್. ಎಕ್ಸ್ಪೆಂಡಿಚರ್ ಇಸ್ ನಾಟ್ ಎಟ್ ಇನ್ಕರ್ಡ್ ಬಟ್ ದಿ ಅಮೌಂಟ್ ಈಸ್ ಆಲ್ರೆಡಿ ಪೇಯ್ಡ್. ಅದನ್ನು ನಾವು ಪೇಮೆಂಟ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಅದನ್ನು ಪ್ರೀಪೇಯ್ಡ್ ಅಂತಲೂ ಕರಿತೀವಿ. So this item should be taken as prepaid expenses. ಕ್ವಾರ್ಟರ್ಲಿ ಅಂದಾಗ 3 months once ಅಡ್ವಾನ್ಸ್ ಆಗಿ ನಾವು ಈ ಅಮೌಂಟನ್ನು ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಎಕ್ಸ್ಪೆಂಡಿಚರ್. ಹಾಗಿದ್ಮೇಲೆ ಇದು ಒಂದು ಕರೆಂಟ್ ಅಸೆಟ್ ಐಟಮ್ ಅಂತ ಆಗುತ್ತೆ. ಇದು ಕರೆಂಟ್ ಲಯಬಿಲಿಟಿಗೆ ಬರಲ್ಲ, ಇದು ಕರೆಂಟ್ ಅಸೆಟ್ಸಿಗೆ ಬರುತ್ತೆ, ಯಾಕಂದರೆ ಇದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ 1 yearಗೆ 32,000 ಆಗುತ್ತೆ. ಸೊ ಕ್ವಾರ್ಟರ್ಲಿ ಪೇಯ್ಡ್ ಅಂತ ಆಗುತ್ತೆ ಅನ್ನೋದ್ರಿಂದ ಕ್ಯಾಲ್ಕುಲೇಷನ್ಸನ್ನು ನಾವು 3 months once ಎಷ್ಟು ಕೊಡಬೇಕು ಅಂತ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕ್ಯಾಲ್ಕುಲೇಷನ್ನಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಎರಡು ಬ್ಯಾಂಕ್ ಬ್ರಾಂಚ್ಗಳಿಗೆ ಅವರು ಅಪ್ರೋಚ್ ಮಾಡಿದ್ದಾರೆ ಅಂತ ಹೇಳಿದ್ವಿ. ಆ ಎರಡು ಬ್ಯಾಂಕ್ಗಳಲ್ಲಿ ಆ್ಯಸ್ ಅ ಬ್ಯಾಂಕ್ ಮ್ಯಾನೇಜರ್ ನಾವಿವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಈ ಕಂಪ್ನಿಗೆ ಎಷ್ಟು ಬೇಕಾಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಈ ಮೇಲಿನ ಎಲ್ಲ ಸಿಚುವೇಷನ್ಸ್ಗಳನ್ನು ಗಮನಿಸಿದಾಗ ಅಂತ. ಸೊ ಅದಕ್ಕೆ ಯು ಆ್ಯಸ್ ಅ ಬ್ಯಾಂಕ್ ಮ್ಯಾನೇಜರ್ ಈಸ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್
average amount of working capital required by Victory company. You are also empowered to add 10% to the computed figures for contingencies. ಕಂಟಿಂಜೆನ್ಸೀಸ್ಗೆ ಅಂತ ನೀವೇನು ಕ್ಯಾಲ್ಕುಲೇಟ್ ಮಾಡ್ತಿರೋ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅಂತ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೋತೀವೋ ಆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟಿಗೆ ಅನದರ್ 10%ನ್ನು ನೀವೇನು ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ಇಲ್ಲಿ ಇನ್ಸ್ಟ್ರಕ್ಷನ್ಸ್ನಾಗಿ ಕೊಟ್ಟಿದ್ದಾರೆ. ಅನದರ್ 10% ಆ್ಯಡ್ ಮಾಡಿದ್ಮೇಲೆ ಬರುವಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ವಿಕ್ಟ್ರಿ ಕಂಪನಿಗೆ ಎಷ್ಟು ಅಂತ ಗೊತ್ತಾಗುತ್ತೆ. So before moving on to solution part, first I advise the students to take note this illustration in a separate notebook so that easily you can follow the solution part. ಇಲ್ಲಿ ನೀವು ಕ್ವಶನನ್ನು ನೋಡ್ತಾ ಇರ್ಬೋದು ಬುಕ್ನಲ್ಲಿ, ಅದ್ರ ಜೊತೆಗೆ ಸೊಲ್ಯೂಷನ್ಸನ್ನು ಕೂಡ ಜೊತೆಯಲ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟು ನೀವು ಈ ಒಂದು ಪರ್ಟಿಕ್ಯುಲರ್ ಇಲಿಸ್ಟ್ರೇಷನ್ ಏನಿದೆ ಆ ಇಲಿಸ್ಟ್ರೇಷನನ್ನು ಒಂದು ನೋಟ್ ಬುಕ್ನಲ್ಲಿ ಬರ್ಕೊಳ್ಳಿ ಆ್ಯಂಡ್ ಲೇಟರ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಸೊಲ್ಯೂಷನ್. So now moving on to solution part. ಮೊದಲೇ ಗೊತ್ತಿದೆ ನಮಗೆ ಯಾವ ರೀತಿ ಕಾಲಮ್ಸನ್ನು ಮೇಂಟೈನ್ ಮಾಡ್ತೀವಿ ಅಂತ. ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ವಿ ಕ್ಯಾನ್ ಮೇಂಟೈನ್ 2 ಕಾಲಮ್ಸ್ ಹಿಯರ್. ವಿ ಕ್ಯಾನ್ ಮೇಂಟೈನ್ 2 ಕಾಲಮ್ಸ್. ಒಂದೇ ಕಾಲಮು ಕೂಡ ಬರೀಬಹುದು. 2 ಕಾಲಮ್ಸನ್ನು ಬರಿತೀವಿ ಅಂತಂದರೆ ಈ ಒಂದು ಕಾಲಮನ್ನು ಇನ್ನರ್ ಕಾಲಮ್ ಅಂತ ಟ್ರೀಟ್ ಮಾಡ್ದಂಗೆ ಆಗುತ್ತೆ. ಅದು ರುಪೀಸ್ ಕಾಲಮೇ ಆಗಿರುತ್ತೆ. ಸೊ ಇಲ್ಲಿ ಬರೀ ಒಂದು ಔಟರ್ ಕಾಲಮನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಎನಿಥಿಂಗ್ ವಾಟ್ ವಿ ರೈಟ್ ಇಯರ್ ಇನ್ ದಿಸ್ ಸ್ಪೇಸ್ ಈಸ್ ಟು ಬಿ ಟ್ರೀಟೆಡ್ ಆಸ್ ಇಟ್ಸ್ ಅನ್ ಇನ್ನರ್ ಕಾಲಮ್ ಅಮೌಂಟ್. ಸೊ ಪರ್ಟಿಕ್ಯುಲರ್ಸ್ ಕಾಲಮ್ ಆ್ಯಂಡ್ ದೆನ್ ಅಮೌಂಟ್ ಕಾಲಮ್. ಈ ರೀತಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕ್ಯಾಲ್ಕುಲೇಷನ್ಸ್ಗೆ ನಾವು ಕಾಲಮ್ಸನ್ನು ಹಾಕೊಳ್ಳುವಂಥದ್ದು. ಸ್ಟಾರ್ಟ್ ವಿತ್ ಕರೆಂಟ್ ಅಸೆಟ್ಸ್. ಮೊದಲು ನಾವು ಕರೆಂಟ್ ಅಸೆಟ್ಸನ್ನು ಯೂಶ್ವಲಿ ಲಿಸ್ಟ್ ಮಾಡ್ತೀವಿ. ಸೊ ಕರೆಂಟ್ ಅಸೆಟ್ಸನ್ನು ಲಿಸ್ಟ್ ಮಾಡುವಂಥದ್ರಲ್ಲಿ ಯಾವುದು ಬರುತ್ತೆ ಕರೆಂಟ್ ಅಸೆಟ್ಸು ಅನ್ನೋದನ್ನು ಗಮನಿಸುವಂಥದ್ದು. ಸೊ ಫಸ್ಟು ಆ್ಯಾವ್ರೇಜ್ ಅಮೌಂಟ್ ಲಾಕ್ಡ್ ಅಪ್ ಇನ್ ಸ್ಟಾಕ್ ಅನ್ನೋದನ್ನು ಕೊಟ್ಟಿದ್ರು ಅವರೇ. ಮೆಟೀರಿಯಲ್ಸ್ ಆ್ಯಂಡ್ ಸ್ಟೋರ್ಸ್ ಅನ್ನೋದಿತ್ತು. ಮೆಟೀರಿಯಲ್ಸ್ ಆ್ಯಂಡ್ ಸ್ಟೋರು ಆ್ಯಸ್ ಇಟ್ ಈಸ್ 20,000 rupees. ಇಟ್ಸ್ ಅನ್ ಆ್ಯಾವ್ರೇಜ್ ಅಂತ ಅವರೇ ಕೊಟ್ಟಿದ್ರು. ಆ್ಯಾವ್ರೇಜ್ ಅನ್ನೋದನ್ನು ಕೊಟ್ಟಿದ್ದರಿಂದ ನಾವು ಹಾಗೆ ಡೈರೆಕ್ಟಾಗಿ ಬರೆದು ತೋರಿಸ್ಕೋಬೋದು. ಫಿನಿಶ್ಡ್ ಗೂಡ್ಸ್ ಅಂತ ಹೇಳಿದ್ದಾರೆ. ಸೊ ಫಿನಿಶ್ಡ್ ಗೂಡ್ಸನ್ನು ಕೂಡ 32,000 ಅಮೌಂಟು. 32,000 ಅಮೌಂಟನ್ನು ನಾವು ಡೈರೆಕ್ಟ್ಲಿ ಅಮೌಂಟನ್ನು ಬರೆದು ತೋರಿಸ್ಬೋದು. ಅಲ್ಲಿ ನಮಗೆ ಯಾವುದೇ ರೀತಿಯ ಕ್ರೆಡಿಟ್ ಪೀರಿಯಡನ್ನು ಕೊಟ್ಟಿಲ್ಲದೆ ಇರೋದ್ರಿಂದ ಅಥವಾ ಆ ಲ್ಯಾಗ್ ಆಫ್ ಏನು ನಂಬರ್ ಆಫ್ ಮಂತ್ಸು ವೀಕ್ಸು ಅನ್ನೋದೇನು ಮೆನ್ಷನ್ ಮಾಡಿಲ್ಲದೆ ಇರೋದ್ರಿಂದ ನಾವು ಈ ಆ್ಯಾವ್ರೇಜ್ ಅಮೌಂಟ್ ಆಫ್ ಲಾಕ್ಡ್ ಅಪ್ ಅನ್ನೋದೇನಿದೆ ಅದನ್ನು ಡೈರೆಕ್ಟಾಗಿ ಅಮೌಂಟನ್ನು ಬರ್ಕೊಂಡು ಅದನ್ನು ಔಟರ್ ಕಾಲಮ್ಗೆ ಟೋಟಲ್ ಮಾಡಿ ತೋರಿಸ್ತಾ ಇದ್ದೀವಿ. 20,000 ಆ್ಯಂಡ್ 32,000. ಸಪೋಸ್ ಏನಾದರೂ ಇಲ್ಲಿ ನಮಗೆ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ರೆ ಆಗ ನಾವು ಇಲ್ಲಿ ಕ್ಯಾಲ್ಕುಲೇಷನ್ಸನ್ನು ಮಾಡಿ ಬರೆದು ತೋರಿಸ್ಕೋಬೋದು. ಅದನ್ನು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವೀಡಿಯೋಸ್ಗಳು ಮಾಡುವಾಗ ಇಲ್ಲಿ ಯಾವ ರೀತಿ ಫಿನಿಶ್ಡ್ ಗುಡ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಸಂಸ್ಥೆದು, ಅದನ್ನು ಗಮನಿಸ್ಕೊಂಡು ಫಿನಿಶ್ಡ್ ಗುಡ್ಸದ ಕ್ಯಾಲ್ಕುಲೇಷನ್ ಕೂಡ ಮಾಡೋದು ಗೊತ್ತಾಗುತ್ತೆ. ಸೊ ಅದನ್ನು ಮುಂದಿನ ಕಾನ್ಸಂಟ್ರೇಷನ್ ಮಾಡುವಂಥ ಇಲಿಸ್ಟ್ರೇಷನ್ಗಳಲ್ಲಿ ನಾವು ಗಮನಿಸೋಣ. ಈಗ ಅವರು ಹೇಗೆ ಕೊಟ್ಟಿದ್ದಾರೆ ಯಥಾವತ್ತಾಗಿ ಹಾಗೆ ಬರೆಯುವಂಥದ್ದು, ಸಿನ್ಸ್ ದೆರ್ ಇಸ್ ನೋ ಎನಿ ಅಡಿಷನಲ್ ಫರ್ದರ್ ಇನ್ಫಾರ್ಮೇಷನ್ ಗಿವನ್. ದ ಸೆಕೆಂಡ್ ಐಟಮ್ ಆಫ್ ಕರೆಂಟ್ ಅಸೆಟ್ಸ್ ಈಸ್ ಸನ್ಡ್ರಿ ಡೆಟಾರ್ಸ್. ಇನ್ ಸನ್ಡ್ರಿ ಡೆಟಾರ್ಸ್ ದೆರ್ ಆರ್ 2 types ಆಫ್ ಸೇಲ್ಸ್ ಮೇಡ್. ಒನ್, ಇನ್ಲ್ಯಾಂಡ್ ಸೇಲ್ಸ್ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ವಿ. ಫಾರ್ ಇನ್ಲ್ಯಾಂಡ್ ಸೇಲ್ಸ್ಗೆ ದ ಕ್ರೆಡಿಟ್ ಎಕ್ಸ್ಟೆಂಡೆಡ್ ಫಾರ್ ಕಸ್ಟಮರ್ಸ್ ಈಸ್ 6 weeks. ಅದು ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ವರ್ಷಕ್ಕೆ 12,48,000 rupees ಇಸ್ ದಿ ಟೋಟಲ್ ಇನ್ಲ್ಯಾಂಡ್ ಸೇಲ್ಸ್. ಕ್ರೆಡಿಟ್ ಎಕ್ಸ್ಟೆಂಡೆಡ್ ಫಾರ್ ಕಸ್ಟಮರ್ಸ್ 6 weeks. ಸೊ ಅದಕ್ಕೆ ಇಲ್ಲಿ 6 divided by 52 ಅಂತ ಬರ್ಕೊಂಡಿದ್ದೀವಿ. ವೈ ಹಿಯರ್ ಇಟ್ ಈಸ್ ಮೆನ್ಷನ್ ಆಸ್ 52? ಟೋಟಲ್ ನಂಬರ್ ಆಫ್ ವೀಕ್ಸ್ ಇನ್ ಎ ಇಯರ್ ಈಸ್ 52. ಇಲ್ಲಿ ವೀಕ್ಸಲ್ಲಿ ಕೊಟ್ಟಿದ್ದಾರೆ ನಮಗೆ ಕ್ರೆಡಿಟ್ ಪೀರಿಯಡ್ ಎಕ್ಸ್ಟೆಂಡೆಡ್ಡು. ಈಗ ಡಿವೈಡೆಡ್ ಬೈ ಬರಿಬೇಕಾದಾಗಲೂ ನಂಬರ್ ಆಫ್ ವೀಕ್ಸ್ ಇನ್ ಎ ಇಯರ್ ಬರೀಬೇಕು. ಸಪೋಸ್ ಇಲ್ಲಿ ಮಂತ್ಸ್ ಕೊಟ್ಟಿದ್ದಾರೆ ಅಂತಂದಾಗ ಅವಾಗ ಇಲ್ಲಿ ಮಂತು 6 months ಅಂತ ಕೊಟ್ಟರೆ ಅವಾಗ 6 ಬರಿತೀವಿ, ಡಿವೈಡೆಡ್ ಬೈ 12 ಬರಿತೀವಿ. ಯಾಕೆಂದರೆ ಟೋಟಲ್ ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಅಂದಾಗ 12 ಬರುತ್ತೆ. ಇಲ್ಲಿ ವೀಕ್ಸ್ ಕೊಟ್ಟಾಗ ಟೋಟಲ್ ನಂಬರ್ ಆಫ್ ವೀಕ್ಸ್ ಇನ್ ಎ ಇಯರ್ ಅಂತ ಬಂದಾಗ 6 divided by 52 ಅಂತ ಬರ್ಕೋಬೇಕು. ಯೂಶಲಿ 52 weeks ಇನ್ ಎ ಇಯರ್ ಅನ್ನೋದು ಒಂದು ಕ್ಯಾಲ್ಕುಲೇಷನ್ಸು. ಅದಕ್ಕೋಸ್ಕರ 52 ಅನ್ನೋದನ್ನು ಕಾಮನ್ ಆಗಿ ನಾವಲ್ಲಿ ಬರಿತೀವಿ. 12 months ಇನ್ ಎ ಇಯರ್ ಅನ್ನೋದು ಹೇಗಿದೆಯೋ ಹಾಗೆ 52 weeks ಇನ್ ಎ ಇಯರ್ ಅನ್ನೋದು ವೀಕ್ಸಲ್ಲಿ ಕಾಮನ್ ಆಗಿ ತೊಗೊಳ್ಳೋವಂಥ ಐಟಮ್. ಸೊ 12,48,000 ಇಂಟು 6 divided by 52 ಮಾಡಿದಾಗ 1,44,000 ಆನ್ಸರ್ ಬರುತ್ತೆ. ಅದನ್ನು ಇನ್ನರ್ ಕಾಲಮ್ನಲ್ಲಿ ಇನ್ಲ್ಯಾಂಡ್ ಸೇಲ್ಸ್ಗೆ ಬರ್ಕೊಳ್ಳುವಂಥದ್ದು. ದ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಸೇಲ್ಸ್ ಈಸ್ ಗಿವನ್ ಆಸ್ ಎಕ್ಸ್ಪೋರ್ಟ್ ಸೇಲ್ಸ್. ಫಾರ್ ಎಕ್ಸ್ಪೋರ್ಟ್ ಸೇಲ್ಸ್, ಫಾರ್ ದೋಸ್ ಕಸ್ಟಮರ್ಸ್ ದಿ ಕ್ರೆಡಿಟ್ ಪೀರಿಯಡ್ ಎಕ್ಸ್ಟೆಂಡೆಡ್ ಈಸ್ 1.5 weeks ಅಂತ ಹೇಳಿದ್ದಾರೆ. ದಿಸ್ 1.5 weeks ಅಂತಂದಾಗ ಇಟ್ಸ್ ಎ 1.5 weeks ಅಂತ ನಾವು ತೊಗೋಬೋದು. ಟೋಟಲ್ ಪರ್ ಇಯರ್ಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಎಕ್ಸ್ಪೋರ್ಟ್ ಸೇಲ್ಸ್? ಇಟ್ಸ್ 3,12,000.
So 3,12,000 into credit extended is 1.5 divided by weeks al kottaradrinda 52. So 3,12,000 into 1.5 divided by 52. If we simplify this calculation, then we obtain 9,000 rupees. And this 9,000 rupees to be recorded as export sales on an average sundry debtors amount. So here the total of inland sales and export sales calculation ಮಾಡಿದಾಗ ಅದರದ್ದು ಟೋಟಲ್ 1,53,000 ಬರುತ್ತೆ. ಔಟರ್ ಕಾಲಮ್ಗೆ we should show it as 1,53,000. And one more item of current assets we identified in the given illustration, that is prepaid expenses. The last item given, it's a prepaid expenses, the payment made in advance. Payment made in advance ಯಾವ ರೀತಿ ಮಾಡಿದ್ದೀವಿ? Paid quarterly in advance. So 3 months once advance payment will be made. 1 yearಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ? 32,000 is the total amount to be paid in 1 year. So 3 months once advance amount we will pay. In the sense 3 divided by 12. So here it is mentioned as 12 because paid quarterly in advance. Quarterly means 3 months once. So 3 divided by number of months in a year is 12. If we simplify this, then we obtain an 8,000 amount on an average to be paid quarterly towards prepaid expenses. So 8,000 rupees is the amount to be recorded in the outer column. And finally, there are 3 items in current assets. The total of these 3 items is 2,13,000 total current assets. ಇದನ್ನು ನಾವು ಎ ಅಂತಲೂ ಕೂಡ ಒಂದು ಸ್ವಲ್ಪ ಬ್ರ್ಯಾಕೆಟ್ನಲ್ಲಿ ಐಡೆಂಟಿಫಿಕೇಷನ್ ಪರ್ಪಸ್ಗೆ ಸುಲಭವಾಗಿ ಬರೆದು ಇಟ್ಕೋಬೋದು. ಸೊ 2,13,000 ಈಸ್ ಕರೆಂಟ್ ಅಸೆಟ್ಸ್ ಟೋಟಲ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ದಿ ಕ್ಯಾಲ್ಕುಲೇಷನ್ ಈಸ್ ಕರೆಂಟ್ ಲಯಬಿಲಿಟೀಸ್. ಯಾಕಂದರೆ ಕರೆಂಟ್ ಅಸೆಟ್ಸ್ನಲ್ಲಿ ಕರೆಂಟ್ ಲಯಬಿಲಿಟೀಸನ್ನು ಮೈನಸ್ ಮಾಡಿದ ಮೇಲೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಕರೆಂಟ್ ಲಯಬಿಲಿಟೀಸ್ ಐಟಮ್ಸನ್ನು ಯಾವ್ಯಾವುದು ಅನ್ನೋದನ್ನು 1 by 1 ಅವರೇ ನಮಗೆ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಆ ಲಿಸ್ಟ್ ಮಾಡಿರುವಂಥದ್ದನ್ನು ಬರಿತಾ ಹೋಗುವಂಥದ್ದು. ಫಸ್ಟ್ ಒನ್ ಈಸ್ ಔಟ್ಸ್ಟ್ಯಾಂಡಿಂಗ್ ವೇಜಸ್. ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಅಂತ ಹೇಳಿದರು. ಔಟ್ಸ್ಟ್ಯಾಂಡಿಂಗ್ ವೇಜಸ್ಗೆ ಎಷ್ಟು ಕೊಟ್ಟಿದ್ದಾರೆ? 1.5 weeks ಅಂತ ಹೇಳಿದ್ದಾರೆ. ಅದು 1.5 weeks ಅಂತ ತಗೋಬೋದು. ಒಂದು ವರ್ಷಕ್ಕೆ 10,40,000 is the outstanding wages amount to be paid ಅಂತಿದೆ. ಸೊ 10,40,000 into 1.5 divided by 52 total number of weeks in a year. ಸಿಂಪ್ಲಿಫೈ ಮಾಡಿದಾಗ 30,000 ಅಮೌಂಟ್ ಬರುತ್ತೆ. ಆ 30,000 ಅಮೌಂಟನ್ನು ನಾವು ಇನ್ನರ್ ಕಾಲಮಲ್ಲಿ ಬರೆದು ಇಟ್ಕೊಳ್ಳುವಂಥದ್ದು. ನೆಕ್ಸ್ಟ್ ಐಟಮ್ ಕೊಟ್ಟಿದ್ದಾರೆ ಸ್ಟೋರ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಅಂತ. ಆ ಸ್ಟೋರ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಅಂತ ಕೊಟ್ಟಿರೋದನ್ನು ಏನಂತ ತಗೋಬೇಕು ಅಂತ ಚರ್ಚೆ ಮಾಡಿದ್ವಿ. ಸನ್ರಿ ಕ್ರೆಡಿಟರ್ಸ್. ವಿ ಪರ್ಚೇಸ್ ಸ್ಟೋರ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಫ್ರಮ್ ಸಪ್ಲೈಯರ್ಸ್ ಆ್ಯಂಡ್ ಸಪ್ಲೈಯರ್ಸ್ ಆರ್ ನಥಿಂಗ್ ಬಟ್ ಕ್ರೆಡಿಟರ್ಸ್ ಫಾರ್ ಅಸ್. ಸೊ ದಟ್ಸ್ ವೈ ಸನ್ರಿ ಕ್ರೆಡಿಟರ್ಸ್ ಈಸ್ ಟು ಬಿ ಟೇಕನ್. ಇದಕ್ಕೆ ಕ್ರೆಡಿಟ್ ಅಲೋಡ್ ಈಸ್ 1.5 months ಅಂತ ಹೇಳಿದ್ದಾರೆ. ಆ 1.5 months ಅಂತ ಹೇಳಿರೋದ್ರಿಂದ ಇದನ್ನು ನಾವು 1.5 months ಅಂತ ತಗೋಬೋದು. ಸೊ ಟೋಟಲ್ 1,92,000 per annum into 1.5 divided by 12 is equal to 24,000. ಸಿಂಪ್ಲಿಫಿಕೇಶನ್ ಮಾಡಿದಾಗ ಸನ್ರಿ ಕ್ರೆಡಿಟರ್ಸ್ ಅಮೌಂಟು 24,000 ಇನ್ನರ್ ಕಾಲಮ್ಗೆ ಬರ್ಕೋಬೇಕು. ಸಿಮಿಲರ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆ್ಯಂಡ್ ರಾಯಲ್ಟೀಸ್ ಅಂತ ಹೇಳಿದ್ದಾರೆ. ಅದು 6 months ಒನ್ಸ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ವರ್ಷದಲ್ಲಿ 2 ಸಾರಿ ಪೇಮೆಂಟ್ ಮಾಡ್ತೀವಿ. 6 months ಒನ್ಸ್ ಪೇಮೆಂಟ್ ಮಾಡ್ತೀವಿ ಅನ್ನೋದಾದರೆ ಆಗ ಒಂದು ವರ್ಷಕ್ಕೆ 40,000 rupees ಪೇಮೆಂಟ್ ಮಾಡ್ತೀವಿ. ಇಂಟು 6 ಅನ್ನೋದು 6 months ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಇಸ್ 12. 6 divided by 12. ಸೊ ಹಾಫ್ ಇಯರ್ಲಿ ಒನ್ಸು 20,000 rupees ಅಮೌಂಟನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಆ 6 months ಒನ್ಸ್ಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ. ಸೊ ಅದನ್ನು 20,000 rupees ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆ್ಯಂಡ್ ರಾಯಲ್ಟೀಸ್ಗೆ ಬರ್ಕೊಳ್ಳುವಂಥದ್ದು ಇನ್ನರ್ ಕಾಲಮ್ನಲ್ಲಿ. ನೆಕ್ಸ್ಟ್ ಐಟಮ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಔಟ್ಸ್ಟ್ಯಾಂಡಿಂಗ್ ಕ್ಲರಿಕಲ್ ಸ್ಟಾಫ್ ಸ್ಯಾಲರೀಸ್. ಔಟ್ಸ್ಟ್ಯಾಂಡಿಂಗ್ ಕ್ಲರಿಕಲ್ ಸ್ಟಾಫ್ ಸ್ಯಾಲರೀಸ್ಗೆ ಲ್ಯಾಗ್ ಇನ್ ಪೇಮೆಂಟ್ ಈಸ್ ಹಾಫ್ ಮಂತ್, ಅಂದರೆ 0.5 ಅಂತ ತಗೋಬೋದು. ಹಾಫ್ ಮಂತನ್ನು ನಾವೇನು ತಗೋಬೋದು? ಇಟ್ಸ್ 0.5 ಅಂತ ತಗೊಳ್ಳೋಂಥದ್ದು. ಸೊ ಅದಕ್ಕೆ 2,49,600 ಈಸ್ ದಿ ಟೋಟಲ್ ಅಮೌಂಟ್ ಆಫ್ ಕ್ಲರಿಕಲ್ ಸ್ಟಾಫ್ ಸ್ಯಾಲರಿ ಫಾರ್ 1 year. ಹಾಫ್ ಮಂತ್ಸ್ ಒನ್ಸ್ ಅಂತಂದರೆ 0.5 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಇಸ್ 12. 10,400. ಹಾಫ್ ಮಂತ್ಸ್ ಒನ್ಸ್ಗೆ 10,400 ಅಮೌಂಟನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಆಗಿ ಅಡ್ಜಸ್ಟ್ ಮಾಡಿಕೊಂಡಿರಬೇಕು. 10,400 ಫಾರ್ ಔಟ್ಸ್ಟ್ಯಾಂಡಿಂಗ್ ಕ್ಲರಿಕಲ್ ಸ್ಟಾಫ್ ಸ್ಯಾಲರಿ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಮ್ಯಾನೇಜರ್ ಸ್ಯಾಲರಿ ಅಂತಲೂ ಕೂಡ ಒಂದಿದೆ. ಆ ಮ್ಯಾನೇಜರ್ ಸ್ಯಾಲರಿಗೂ ಕೂಡ ಹಾಫ್ ಮಂತ್ ಅಂತ ಹೇಳಿದ್ದಾರೆ. ಅಲ್ಲಿ 19,200 ಅನ್ನೋದು ಒಂದು ವರ್ಷಕ್ಕೆ ಅನ್ನೋದಾದರೆ ಇಂಟು 0.5 ಹಾಫ್ ಮಂತನ್ನು 0.5 ಅಂತ ತೊಗೊಂಡಿದ್ದೀವಿ ಡಿವೈಡೆಡ್ ಬೈ 12 ಅಂತ ಮಾಡಿದ್ದೀವಿ ಇಸ್ ಈಕ್ವಲ್ ಟು 800 rupees
ಹಾಫ್ ಮಂತ್ಸ್ ಒಂದು ಪೇಮೆಂಟನ್ನು ಔಟ್ಸ್ಟ್ಯಾಂಡಿಂಗ್ ಮ್ಯಾನೇಜರ್ ಸ್ಯಾಲ್ರಿಗೆ ಬರೆದು ತೋರಿಸ್ಕೋಬೇಕಾಗತ್ತೆ. ಸೊ ಇಷ್ಟು ಇನ್ನರ್ ಕಾಲಮ್ನಲ್ಲಿ ನಾವು ಬರ್ತಿದ್ವಿ. ಮತ್ತು ಇನ್ನೂ ಐಟಮ್ ಇರುವಂಥದ್ದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನೂ ಒಂದಿದೆ, ಔಟ್ಸ್ಟ್ಯಾಂಡಿಂಗ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಒಂದು ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಗೆ ಕೊಟ್ಟಿರುವಂಥ ಲ್ಯಾಗಿನ್ ಪೇಮೆಂಟ್ ಎಷ್ಟಿದೆ? 1.5 months. ಆ 1.5 months ಅಂತಂದಾಗ 1,92,000 is the total amount per year into 1.5 divided by 12. If we simplify this, we obtain 24,000, and this 24,000 to be recorded as inner column amount. ಈಗ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಇದ್ದಂಥ ಎಲ್ಲ ಐಟಮ್ಸ್ಗಳು ಏನೇನಿತ್ತು, ವೇಜಸ್ ಆಗಿರಲಿ, ಸನ್ರಿ ಕ್ರೆಡಿಟರ್ಸ್ ಆಗಿರಲಿ, ರೆಂಟ್ ಆ್ಯಂಡ್ ರಾಯಲ್ಟೀಸ್ ಅಂತ ಬರ್ದಿದಂಥದ್ದಾಗಿರ್ಬೋದು, ಅದೇ ರೀತಿ ನೆಕ್ಸ್ಟು ಈ ಔಟ್ಸ್ಟ್ಯಾಂಡಿಂಗ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಸು, ಕ್ಲರಿಕಲ್ ಸ್ಟಾಫ್ ಸ್ಯಾಲರೀಸು, ಈ ಥರದನ್ನೆಲ್ಲ ಏನು ಇನ್ನರ್ ಕಾಲಮ್ನಲ್ಲಿ ಈಗ ಕರೆಂಟ್ ಲಯಬಿಲಿಟೀಸ್ ಅಂತ ನಾವು ಲಿಸ್ಟ್ ಮಾಡಿದ್ದೀವೋ, ಲಿಸ್ಟ್ ಮಾಡಿರುವಂಥ ಆಲ್ ಕರೆಂಟ್ ಲಯಬಿಲಿಟೀಸ್ ಈಸ್ ಟು ಬಿ ಟೋಟಲ್ಡ್. ಅದನ್ನು ಆ್ಯಡ್ ಮಾಡ್ತೀವಿ, ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡಾದಮೇಲೆ ಆ ಟೋಟಲನ್ನು ಔಟರ್ ಕಾಲಮ್ ಬರ್ಕೋತೀವಿ. ಅದು 1,09,200 ಅಂತ ಬರುತ್ತೆ. ಆಲ್ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಎಷ್ಟು ಬರುತ್ತೆ ಅನ್ನೋದನ್ನು ಮಾಡಿದಾಗ 1,09,200 ಅದು ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಇನ್ ಬ್ರ್ಯಾಕೆಟ್ ಬಿ ಅಂತ ಬರೆದು ನಾವು ಐಡೆಂಟಿಫೈ ಮಾಡಿ ಇಟ್ಕೋಬೋದು. ನಾವು ವಿ ಹ್ಯಾವ್ ಕರೆಂಟ್ ಅಸೆಟ್ಸ್ ಟೋಟಲ್ ಆ್ಯಂಡ್ ದೆನ್ ಕರೆಂಟ್ ಲಯಬಿಲಿಟೀಸ್ ಟೋಟಲ್. ನಾವು ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು, ದಟ್ ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎ ಮೈನಸ್ ಬಿ ಅಂತ ಸೋರಿಸ್ಕೊತಾ ಇದ್ದೀವಿ. ಅಂದರೆ ಎ ಅಂತಂದರೆ ಏನಂತ ತಿಳ್ಕೊಂಡಿದ್ವಿ, ಇಟ್ಸ್ ಎ ಟೋಟಲ್ ಕರೆಂಟ್ ಅಸೆಟ್ಸ್. ಬಿ ಅನ್ನೋದನ್ನು ಇಲ್ಲೇ ಬರ್ಕೊಂಡಿದ್ದೀವಲ್ಲ, ಅದು ಟೋಟಲ್ ಕರೆಂಟ್ ಲಯಬಿಲಿಟೀಸ್. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ಗೆ ಎ ಮೈನಸ್ ಬಿ ತುಂಬ ಸುಲಭವಾಗಿ ಐಡೆಂಟಿಫೈ ಮಾಡೋ ದೃಷ್ಟಿಯಿಂದ ಮಾಡ್ಕೊಂಡಿರುವಂಥದ್ದು. ಸೊ ಅಲ್ಲಿ 2,13,000 ಕರೆಂಟ್ ಅಸೆಟ್ಸ್ ಬಂದಿತ್ತು. 2,13,000 ಮೈನಸ್ 1,09,200 ಮೈನಸ್ ಮಾಡಿದಾಗ ಬಂದಂಥದ್ದು ಡಿಫ್ರೆನ್ಸು 1,03,800. ದಿಸ್ 1,03,800 ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಬಟ್ ಆದರೆ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ ಲಾಸ್ಟಲ್ಲಿ, ಯು ಕ್ಯಾನ್ ಆ್ಯಡ್ ಕಂಟಿಂಜೆನ್ಸೀಸ್ ಅಟ್ 10% ಫಾರ್ ದಿ ಕ್ಯಾಲ್ಕುಲೇಟೆಡ್ ಅಮೌಂಟ್. ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಅಂತ, ಈಗ ಅದಕ್ಕೆ ಅನದರ್ 10%ಅನ್ನು ಕಂಟಿಂಜೆನ್ಸೀಸ್ ಅಂತ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಆಗಿದ್ಮೇಲೆ ನಾವು 1,03,800 ಅಂತ ಏನಿದೆ, ಆ 1,03,800ಗೆ ಇಂಟು 10%ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ 10 ಡಿವೈಡೆಡ್ ಬೈ 100, ಆಗ 10,380 rupees. The 10% of 1,03,800 is 10,380. So the contingency amount. ಇದನ್ನು ನೆಕ್ಸ್ಟು ಟೋಟಲ್ ಮಾಡ್ತೀವಿ. ಆಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಎಷ್ಟು ಅಂತ ಗೊತ್ತಾಗುತ್ತೆ. 1,14,180 is the total amount of working capital required for Victory Company. ಸೊ ಈ ಒಂದು ವಿಡಿಯೋನಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಕ್ಯಾಲ್ಕುಲೇಷನ್ಸು, ಜಾಸ್ತಿ ಒಂದು ಐಟಮ್ಸ್ಗಳನ್ನು ಕೊಟ್ಟಾಗ ಯಾವ ರೀತಿ ಕನ್ಸಿಡರ್ ಮಾಡಬೇಕು, ವೀಕ್ಸಲ್ಲಿ ಕೊಟ್ಟಾಗ ಕ್ರೆಡಿಟ್ ಎಕ್ಸ್ಟೆಂಡೆಡ್ ಅಥವಾ ಲ್ಯಾಗಿನ್ ಪೇಮೆಂಟು ಹೇಗೆ ನಾವು ಕನ್ವರ್ಟ್ ಮಾಡ್ತೀವಿ, ವೀಕ್ಸನ್ನೇ ತೊಗೊಂಡು 52 ವೀಕ್ಸ್ ಅಂತ. ಹಾಗೆ ಮಂತ್ಸ್ ಅಂತ ಕೊಟ್ಟಾಗ ಆಗ ಮಂತ್ಸ್ ಅನ್ನೋದು ನಂಬರ್ ಆಫ್ ಮಂತ್ಸ್ ಇನ್ ಇಯರ್ ಅಂತ ಒಂದು ತೊಗೊಂಡು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ಇನ್ ಡೀಟೇಲಾಗಿ ಕಲ್ತ್ಕೊಂಡಿದ್ದೀವಿ. ಸೊ ಈ ಒಂದು ವಿಡಿಯೋಯಿಂದ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. Thanks for watching this video, and I will see you in the next video.